ಶ್ರೀಕೃಷ್ಣ 16ನೇ ಅಧ್ಯಾಯದ ಕೊನೆಯಲ್ಲಿ ತಸ್ಮಾತ್ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಂ ಇಹಾರ್ಹಸಿ, ದೈವಿ ಸಂಪತ್ತು ಆಸುರಿ ಸಂಪತ್ತು ಇವುಗಳನ್ನೆಲ್ಲ ವಿಭಾಗ ಮಾಡಿ ಕೃಷ್ಣ ಹೇಳಿದ, ನೀನು ದೈವಿ ಸಂಪತ್ತನ್ನು ಪಡ್ಕೊಂಡು ಹುಟ್ಟಿದವನು, ಕರ್ಮ ಬಿಡೋದು ಇದೆಲ್ಲ ಆಸುರಿ ಸಂಪತ್ತಾಗ್ತದೆ, ವಿಹಿತ ಕರ್ಮವನ್ನು ಮಾಡಲೇಬೇಕು, ಶಾಸ್ತ್ರ ವಿಧಾನವನ್ನು ತಿಳ್ಕೊಂಡು ಶಾಸ್ತ್ರೋಕ್ತವಾದ ಕರ್ಮವನ್ನು ನೀನು ಮಾಡು ಅಂತ ಉಪಸಂಹಾರ ಮಾಡಿದ. ಅರ್ಜುನ ಕೇಳ್ತಾನೆ, ಕೃಷ್ಣ, ಭೂಮಿಯಲ್ಲಿ ಕೆಲವರು ಇದ್ದಾರೆ, ಅವರಿಗೆ ಶಾಸ್ತ್ರದ ವಿಧಾನ ಗೊತ್ತಿಲ್ಲ, ವಿಧಿಜ್ಞಾನ ಇಲ್ಲ, ಶಾಸ್ತ್ರ ಏನು ಹೇಳ್ತದೆ ಅನ್ನೋ ಜ್ಞಾನ ಇಲ್ಲ, ಶ್ರದ್ಧೆಯಿಂದ ಕಾರ್ಯ ಮಾಡ್ತಾರೆ, ಇತರ ಶ್ರಾದ್ದ ಮಾಡ್ತಾರೆ, ಪೂಜಾದಿಗಳನ್ನು ಮಾಡ್ತಾರೆ, ಕುಲಧರ್ಮ ಅಂತ ಅನುಷ್ಠಾನ ಮಾಡ್ತಾರೆ, ಉತ್ಸವಾದಿಗಳನ್ನು ಮಾಡ್ತಾರೆ, ಪರಂಪರಾ ಪ್ರಾಪ್ತವಾಗಿದೆ ಅಂತ ತಿಳ್ಕೊಂಡು ಶ್ರದ್ಧೆಯಿಂದ ಕರ್ಮ ಮಾಡ್ತಾರೆ. ಶಾಸ್ತ್ರ ವಿಧಾನ ಅವ್ರಿಗೆ ಗೊತ್ತಿಲ್ಲ, ಜ್ಞಾನ ಇಲ್ಲ. ಅಂಥವ್ರಿಗೆ ಯಾವ ಗತಿ ಪ್ರಾಪ್ತವಾಗ್ತದೆ ಅಂತ ಕರ್ಮ ಮಾತ್ರ ಮಾಡಿದ್ದಾರೆ, ಶಾಸ್ತ್ರದ ಜ್ಞಾನ ಇಲ್ಲ. ಅವರಿಗೇನು ಅಂತ ಸಂಶಯ ಬಂದಿದೆ, ಅದನ್ನು ಪರಿಹರಿಸಬೇಕು ಅಂತ ಪ್ರಾರ್ಥನೆ ಮಾಡಿದ. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ, ಶ್ರದ್ಧೆಯಿಂದ ಮಾಡ್ತಾರೆ ಅಂತ ನೀನಷ್ಟು ಹೇಳಿದ್ದೆ, ವಿಧಾನ ಗೊತ್ತಿಲ್ಲ, ಶ್ರದ್ಧೆಯಿಂದ ಅಂತೂ ಮಾಡ್ತಾರೆ ಅಂತ. ಆ ಶ್ರದ್ಧೆ ಅನ್ನೋದು 3 ಥರ ಇದೆ. ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ ಅಂತ 3 ಪ್ರಕಾರವಾಗಿದೆ. ಇದು ಜೀವನ ಸ್ವರೂಪಕ್ಕೆ ಅಂಟಿಕೊಂಡ ಶ್ರದ್ಧೆ. ಶ್ರದ್ಧಾ 2 ಥರ ಇದೆ. ಒಂದು ಮನಸ್ಸಿನ ಶ್ರದ್ಧೆ, ಮನಸ್ಸಿನಲ್ಲಿ ಬರುವ ಶ್ರದ್ಧೆ, ಇನ್ನೊಂದು ಜೀವನ ಸ್ವರೂಪಭೂತವಾದ ಶ್ರದ್ಧೆ. ಮನಸ್ಸಿನ ಪರಿಣಾಮಭೂತವಾದಂತಹ ಮನಸ್ಸಿನಲ್ಲಿ ಬರುವ ಶ್ರದ್ಧೆ ಜೀವನ ಸ್ವರೂಪ ಶ್ರದ್ಧೆಗೆ ವಿಪರೀತವಾಗಿಯೂ ಇರಬಹುದು. ಇವನದ್ದು ಸಾತ್ವಿಕ ಶ್ರದ್ಧೆ ಜೀವನ ಸ್ವರೂಪದ್ದಾಗಿದ್ದರೆ, ಯಾವುದೋ ಕಾರಣದಿಂದ ಮಾನಸಿಕ ಶ್ರದ್ಧೆ ಮನಸ್ಸಿನಲ್ಲಿ ಬರೋದು ರಾಜಸವೋ ತಾಮಸವೋ ಆಗಿರಬಹುದು. ಅದು ಬೇರೆ ಬೇರೆ ಸಂಪರ್ಕದಿಂದ, ಆಹಾರದಿಂದ, ಸಂಸರ್ಗ ದೋಷದಿಂದ ವಿಪರೀತವಾಗುವುದು ಉಂಟು. ಆದರೆ ಸಾತ್ವಿಕ ಸ್ವರೂಪ ಜೀವರದ್ದು ಸ್ವರೂಪ, ಶ್ರದ್ಧಾ ಸ್ವರೂಪ, ಅವರು ಸಾತ್ವಿಕ ಶ್ರದ್ಧೆನೇ ಅವರ ಸ್ವರೂಪ ಆಗಿದ್ದರೆ ಸಾತ್ವಿಕ ಶ್ರದ್ಧೆ ಬರೋದು ಉಂಟು ಸಜ್ಜನರ ಸಂಸರ್ಗದಿಂದ. ರಾಜಸ ತಾಮಸ ಜೀವರಿಗೂ ಸಾತ್ವಿಕ ಶ್ರದ್ಧೆ ಬರೋದು ಉಂಟು ಸಂಸರ್ಗದಿಂದ, ಸಜ್ಜನರ ಸಂಸರ್ಗದಿಂದ. ಆದ್ದರಿಂದ ನಾವು ಇಲ್ಲಿ ವಿಚಾರ ಮಾಡಬೇಕಾದದ್ದು ಸ್ವರೂಪ ಶ್ರದ್ಧೆ, ಸ್ವಾಭಾವಿಕವಾದ ಶ್ರದ್ಧೆ ಏನಿದೆ ಅದಕ್ಕನುಗುಣವಾಗಿ ಫಲ ಸಿಗೋದು, ಕರ್ಮದ ಫಲ ಸಿಗೋದು ಅದು. ಈಗ ಸಾತ್ವಿಕ ಜೀವರಿಗೆ ಮೋಕ್ಷ ಆಗ್ತದೆ. ಸಾತ್ವಿಕ ಜೀವರೇ ಯಾವುದೋ ಸಂಸರ್ಗದಿಂದ ರಾಜಸರು ಆಗ್ಬಹುದು, ತಾಮಸರು ಆಗ್ಬಹುದು, ಅವರಿಗೆ ಮೋಕ್ಷ ಇಲ್ವೇ ಇಲ್ಲ ಅಂತಲ್ಲ. ಆ ಸಂಸರ್ಗ ಹೋಗಿ ಅವರ ಸಾತ್ವಿಕತೆ ಅಭಿವ್ಯಕ್ತವಾದಾಗ ಅವರಿಗೆ ಮೋಕ್ಷ ಆಗಿ ಆಗ್ತದೆ. ಬಟ್ಟೆ ಬಿಳಿನೇ, ಯಾವುದೋ ಕಶ್ಮಲದ ಸಂಸರ್ಗದಿಂದ ಕಪ್ಪಾಗ್ತದೆ, ಮತ್ತದು ಹೋದರೆ ಮತ್ತೆ ಬಿಳಿನೇ. ಹಾಗೆ ಜೀವರಲ್ಲೇ ಸ್ವರೂಪಭೂತವಾಗಿ 3 ಥರ ಇದೆ. ಸ್ವರೂಪಭೂತವಾದ ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ ಅಂತ 3 ಥರ ಇದೆ. ಸಾತ್ವಿಕ ಶ್ರದ್ಧಾ ಸ್ವರೂಪ ಯಾರಿಗಿರ್ತದೋ ಅವರಿಗೆ ಸಾತ್ವಿಕ ಫಲ ಆಗ್ತದೆ. ಶಾಸ್ತ್ರದ ವಿಧಾನ ತಿಳಿಯದೇ ಇದ್ರೆ ತಿಳಿದಿದ್ರೂ ಆಗ್ತದೆ. ಎಷ್ಟೋ ಕಡೆ ಶಾಸ್ತ್ರಜ್ಞಾನ ಗೊತ್ತಿರೋದಿಲ್ಲ, ಸ್ವರೂಪಭೂತವಾದ ಜೀವನ ಸ್ವರೂಪವಾದ ಶ್ರದ್ಧೆಯಿಂದ, ಸ್ವಾಭಾವಿಕ ಶ್ರದ್ಧೆಯಿಂದ ಕರ್ಮ ಮಾಡ್ತಾರೆ, ಅದಕ್ಕೆ ಫಲ ಇದ್ದೇ ಇದೆ. ಅವರ ಸ್ವಭಾವ ರಾಜಸ ಶ್ರದ್ಧೆ ಆಗಿದ್ರೆ ರಾಜಸ ಫಲ ಇದೆ, ತಾಮಸ ಶ್ರದ್ಧೆ ಆಗಿದ್ರೆ ಸ್ವರೂಪ ಶ್ರದ್ಧಾಮಯೋಯಂ ಪುರುಷಃ ಯೋ ಯಚ್ಛ್ರದ್ಧ ಸ ಏವ ಸಹ. ಜೀವನು ಶ್ರದ್ಧಾ ಸ್ವರೂಪನಾಗಿದ್ದಾನೆ. ಸಾತ್ವಿಕ ಶ್ರದ್ಧಾ, ರಾಜಸ ಶ್ರದ್ಧಾ, ತಾಮಸ ಶ್ರದ್ಧಾ ಅಂತ ಜೀವನ ಸ್ವರೂಪದಲ್ಲಿ 3 ಥರ ಇದೆ. ಆದ್ದರಿಂದ 3 ವಿಧ ಜೀವರಿದ್ದಾರೆ. ಸಾತ್ವಿಕ ಶ್ರದ್ಧಾ ಸ್ವರೂಪರು, ರಾಜಸ ಶ್ರದ್ಧಾ ಸ್ವರೂಪರು, ತಾಮಸ ಶ್ರದ್ಧಾ ಸ್ವರೂಪರು ಅಂತ 3 ಥರ.
ಅವರವರಿಗೆ ಅಂತಂಥ ರಾಜಸ ತಾಮಸ ಸಾತ್ವಿಕ ಫಲವೇ ಸಿಗ್ತದೆ. ನೀನು ಕೇಳಿದ್ದು ಶಾಸ್ತ್ರಜ್ಞಾನ ಇಲ್ಲ ಅಂಥವ್ರಿಗೆ ಏನಾಗ್ತದೆ ಅಂತ ಫಲ ಸಿಕ್ಕೇ ಸಿಗ್ತದೆ. ಆದರೆ ಶಾಸ್ತ್ರಜ್ಞಾನ ಇದ್ದು ಮಾಡಿದರೆ ವಿಶೇಷ ಫಲ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ವೀರ್ಯವತ್ತಲ್ಲ, ವೀರ್ಯವತ್ತರಂ ಭವತಿ. ವಿಶೇಷವಾದ ಫಲ ಸಿಗ್ತದೆ. ಇಲ್ಲದಿದ್ರೆ ಫಲ ಅಂತೂ ಇದೆ, ನಿಷ್ಫಲ ಆಗೋದಿಲ್ಲ. ಹೀಗೆ ಜೀವರು ಶ್ರದ್ಧಾ ಸ್ವರೂಪರಾಗಿರ್ತಾರೆ ಅಂತ ಶ್ರೀಕೃಷ್ಣ ಹೇಳಿ, ಶಾಸ್ತ್ರ ವಿಧಾನ ಗೊತ್ತಿಲ್ಲದಿದ್ರೂ ಕೂಡ ಅವರಿಗೆ ಫಲ ಇದೆ ಅನ್ನೋದನ್ನು ಹೇಳ್ತಾನೆ. ಜೀವರ ಸ್ವರೂಪಕ್ಕೆ ತಕ್ಕಂತೆ ಶ್ರದ್ಧಾ 3 ವಿಧ ಇದೆ. ಅವರನ್ನು ಹೇಗೆ ತಿಳ್ಕೊಳ್ಬೇಕು, ಅವರ ಕರ್ಮ ಹೇಗಿರ್ತದೆ? ಸಾತ್ವಿಕ ಸ್ವರೂಪ, ಸಾತ್ವಿಕ ಶ್ರದ್ಧಾ ಸ್ವರೂಪರಾದ ಜೀವರು ಅವರ ಕರ್ಮ ಯಾವ ರೀತಿ ಇರ್ತದೆ ಅಂದರೆ, ಯಜಂತೆ ಸಾತ್ವಿಕಾ ದೇವಾನ್. ಸ್ವರೂಪ ಶ್ರದ್ಧೆ ಸಾತ್ವಿಕವಾಗಿದ್ದವರು ದೇವತೆಗಳನ್ನ ಯಜ್ಞ ಮಾಡ್ತಾರೆ. ಯಜ್ಞದಲ್ಲಿ ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಸ್ವರೂಪ ಶ್ರದ್ಧೆ, ಸ್ವಾಭಾವಿಕ ಶ್ರದ್ಧೆ, ರಾಜಸ ಶ್ರದ್ಧೆ ಇದ್ದವರು ಯಕ್ಷರು ರಾಕ್ಷಸರು ಅವರನ್ನು ಪೂಜೆ ಮಾಡ್ತಾರೆ. ಯಾರಿಗೆ ತಾಮಸ ಶ್ರದ್ಧೆ ಸ್ವರೂಪಭೂತವಾಗಿದೆ, ಸಹಜವಾಗಿದೆ, ಅಂಥವರು ಪ್ರೇತಗಳನ್ನ ಭೂತಗಳನ್ನ ಆರಾಧನೆ ಮಾಡ್ತಾರೆ. ಹೀಗೆ ಅವರ ಕರ್ಮದಲ್ಲಿ ವ್ಯತ್ಯಾಸ ಇರ್ತದೆ. ತಾಮಸ ಶ್ರದ್ಧೆ ಯಾರಿಗಿರ್ತದೆ ಅವರಿಗೆ ತಮಸ್ಸೇ ಮುಖ್ಯ ಫಲ. ಯಾಕೆ ಅಂದ್ರೆ ಅವರು ಮಾಡುವ ಕರ್ಮ ಅಶಾಸ್ತ್ರವಿಹಿತಂ. ವಿಧಾನ ಗೊತ್ತಿದೆಯೋ ಇಲ್ಲೋ ಪ್ರಶ್ನೆ ಬೇರೆ, ಅಂತೂ ವಿಹಿತವಲ್ಲದೆ ಇದ್ದದ್ದನ್ನೇ ಮಾಡೋದು. ಅವ್ರು ಏನ್ ಮಾಡ್ತಾರೆ ಅದಕ್ಕೆ ವಿಧಾನವೇ ಇರೋದಿಲ್ಲ. ಘೋರವಾದ ಕರ್ಮಗಳನ್ನ ಮಾಡ್ತಾರೆ. ದಂಭ, ಡಾಂಬಿಕತನ, ಅಹಂಕಾರ, ದುರಾಸೆ ಇದರಿಂದ ಕೂಡಿಕೊಂಡು ದೇಹದಲ್ಲಿರ್ತಕ್ಕಂಥ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳನ್ನ, ಆ ದೇವತೆಗಳ ಸಮುದಾಯವನ್ನೇ ಮತ್ತು ಅಂತರ್ಯಾಮಿಯಾಗಿದ್ದ ಪರಮಾತ್ಮನನ್ನು ಕೂಡ ಇವರು ಅಲ್ಪ ಗುಣವಂತರು ಅಂತ ಭಾವಿಸಿ, ಅಥವಾ ಕೆಳಗಿನವ್ರನ್ನ ಮೇಲೆ, ಮೇಲಿನವ್ರನ್ನ ಕೆಳಗೆ, ಈ ರೀತಿ ವಿಪರೀತವಾಗಿ ತಿಳ್ಕೊಂಡು ಕರ್ಮ ಮಾಡ್ತಾ ಇರ್ತಾರೆ. ಅವರೆಲ್ಲ ತಮಸ್ಸಿಗೆ ಹೋಗುವಂಥವು. ಹೀಗೆ ಆಹಾರದಲ್ಲಿ ಅವೆಲ್ಲದರಲ್ಲೂ ವ್ಯತ್ಯಾಸ ಇದೆ. ರಾಜಸ ತಾಮಸ ಸಾತ್ವಿಕ ಅಂತ ವ್ಯತ್ಯಾಸ ಇದೆ. ಆಹಾರ, ತಪಸ್ಸು, ಯಜ್ಞ, ದಾನ ಎಲ್ಲವೂ ಕೂಡ 3 ವಿಧವಾಗಿ ಇರ್ತದೆ. ಸಾತ್ವಿಕ, ರಾಜಸ, ತಾಮಸ ಅಂತ. ಸಾತ್ವಿಕರ ಆಹಾರ ಹೇಗಿರ್ತದೆ ಅಂದ್ರೆ ಆಯುಷ್ಯ ಅಭಿವರ್ಧಕವಾದ ಆಹಾರ, ಮನಸ್ಸಿಗೆ ಶುದ್ಧಿಯನ್ನು ಕೊಡ್ತಕ್ಕಂಥ ಆಹಾರ. ಕೆಲವು ಆಹಾರ ತಿಂದರೆ ಮನಸ್ಸು ಅಶುದ್ಧ ಆಗಿಬಿಡ್ತದೆ. ಅನ್ನಮಸಿತಂ ತ್ರೇಧಾ ವಿಧೀಯತೆ ಅಂತ ಉಪನಿಷತ್ತು. ಊಟ ಮಾಡಿದ ಅನ್ನ 3 ಆಗ್ತದಂತೆ. ಅದರಲ್ಲಿ ಒಂದು ಭಾಗ, ಸೂಕ್ಷ್ಮ ಭಾಗ ಮನಸ್ಸಿಗೆ ಹೋಗಿ ಸೇರ್ತದೆ. ಆಯಾ ಆಹಾರದಿಂದ ಮನಸ್ಸು ವ್ಯತ್ಯಾಸ ಆಗ್ತಾ ಹೋಗ್ತದೆ. ಕೆಟ್ಟ ಆಹಾರ ಸೇವನೆಯಿಂದ ಮನಸ್ಸು ಕೆಡ್ತದೆ. ಆದ್ದರಿಂದ ಚಿತ್ತಶುದ್ಧಿಯನ್ನು ಉಂಟು ಮಾಡುವ ಆಹಾರವೇ ಸಾತ್ವಿಕ ಆಹಾರ. ಭೀಷ್ಮಾಚಾರ್ಯರು ಸಾತ್ವಿಕರೇ, ಆದರೆ ಮನಸ್ಸಿನಲ್ಲಿ ಅವರಿಗೆ ಸ್ವಲ್ಪ ವಿಪರೀತ ಶ್ರದ್ಧಾ ಬಂದದ್ದರಿಂದ ದುರ್ಯೋಧನನ ಅನ್ನ ಸ್ವೀಕಾರ ಮಾಡಿ ಅವರು ಕೂಡ ದುರ್ಯೋಧನನ ಕಡೆ ಸೇರಿ ಪಾಂಡವರ ವಿರುದ್ಧ ಯುದ್ಧ ಮಾಡಿದರು. ಕೊನೆಗೆ ಭೀಷ್ಮ ಪರ್ವ, ಇದು ಶಾಂತಿ ಪರ್ವದಲ್ಲಿ ಒಳ್ಳೆ ಉಪದೇಶ ಎಲ್ಲ ಮಾಡ್ತಾರೆ. ಹೆಂಗೆ ಬಂತು ಈ ಉಪದೇಶ ನಿಮಗೆ? ಯುದ್ಧ ಮಾಡುವಾಗ ಆ ಕಡೆ ಸೇರಿದ್ರಿ, ಇಷ್ಟು ಒಳ್ಳೆ ಉಪದೇಶ ಮಾಡ್ತಿದ್ದೀರಲ್ಲ ಅಂತಂದ್ರೆ, ದುರ್ಯೋಧನನ ಅನ್ನ ತಿಂದಿದ್ದೆ, ಮನಸ್ಸು ಕೆಟ್ಟಿತ್ತು, ಆದ್ದರಿಂದ ಆವಾಗ ಅಲ್ಲಿ ನಿಂತುಕೊಂಡು ಯುದ್ಧ ಮಾಡಿದೆ. ಅರ್ಜುನನ ಬಾಣದಿಂದ ಆ ರಕ್ತ ಎಲ್ಲ ಹೋಯ್ತು, ಮನಸ್ಸು ಶುದ್ಧವಾಯಿತು, ಈಗ ಉಪದೇಶ ಮಾಡ್ತಿದ್ದೀನಿ ಅಂತ. ಹೀಗೆ ಅನ್ನ, ಆಹಾರ ಅದು
ಯೋಗ್ಯವಾಗೇ ಇರಬೇಕು, ಸಾತ್ವಿಕ ಆಹಾರ ಇರಬೇಕು. ಭಾರತ ದೇಶದಲ್ಲಿ ಇವುಗಳನ್ನೆಲ್ಲ ಹಿಂದಿನ ಪ್ರಾಚೀನ ಸಂಸ್ಕೃತಿ ಪ್ರಕಾರ ಮದ್ಯಮಾಂಸ ಎಲ್ಲ ನಿಷೇಧ ಮಾಡಿ ಸಾತ್ವಿಕ ಆಹಾರವನ್ನು ಹೇಳಿದ್ದಾರೆ. ಇದೇ ಬಹಳ ವಿಶೇಷ ಆಹಾರ. ಮನಸ್ಸಿಗೆ ಶುದ್ಧಿಯನ್ನು ತಂದುಕೊಡೋದು, ಶಕ್ತಿ ತಂದುಕೊಡುತ್ತದೆ, ಆರೋಗ್ಯ, ಬಹುಕಾಲ ಸುಖ ಉಂಟು ಮಾಡುತ್ತದೆ. ಸೇವನೆ ಮಾಡಿದ ಮೇಲೆ ಪರಿಣಾಮದಲ್ಲಿಯೂ ಸುಖ ಉಂಟು ಮಾಡುತ್ತದೆ. ಕೆಲವು ಆಹಾರ ಆಗಲ್ಲ, ತಿನ್ನುವಾಗ ಚೆನ್ನಾಗಿರ್ತದೆ, ಮರುದಿವಸಕ್ಕೆ ಅದರ ಪರಿಸ್ಥಿತಿ ಗೋಳು ಬಹಳ ದುರಂತ. ತಿನ್ನುವಾಗ ಚೆನ್ನಾಗಿರ್ತದೆ, ತಿಂದುಬಿಡ್ತಾರೆ, ಮತ್ತೆ ಅದರ ಪರಿಣಾಮ ಕೆಟ್ಟದು. ಇದು ಹಾಗಲ್ಲ. ಆಯುಷ್ಯಾಭಿವರ್ಧಕ, ಮನಃಶುದ್ಧಿ, ಬಲಪ್ರದ, ಆರೋಗ್ಯಪ್ರದ, ಪರಿಣಾಮದಲ್ಲಿಯೂ ಸುಖಪ್ರದ, ಸ್ನೇಹ ಪ್ರೀತಿಯನ್ನ ಅಭಿವೃದ್ಧಿ ಮಾಡತಕ್ಕಂಥದ್ದು, ದ್ವೇಷಾದಿಗಳನ್ನು ಮನಸ್ಸಿನಲ್ಲಿ ಉಂಟು ಮಾಡೋದಿಲ್ಲ. ಇವೆಲ್ಲ ಸಾತ್ವಿಕರ ಆಹಾರಗಳು. ರಾಜಸರ ಆಹಾರ ಅಂತಂದ್ರೆ ಬಹಳ ಖಾರ, ಹುಳಿ, ಅತಿ ಖಾರ, ಅತಿ ಹುಳಿ, ಅತಿ ಉಪ್ಪು, ಅತ್ಯಂತ ಬಿಸಿಯಾದದ್ದನ್ನ ತಿನ್ನೋದು, ಕುಡಿಯೋದು. ತೀಕ್ಷ್ಣ, ತೀಕ್ಷ್ಣ ಅಂದ್ರೆ ಶರೀರವನ್ನು ಒಣಗಿಸ್ತಕ್ಕಂಥ ಆಹಾರಗಳು ಕೆಲವಿದೆ, ಅದನ್ನು ತಿನ್ನೋದು. ರೂಕ್ಷ, ನೀರಸವಾದ ಆಹಾರ. ರಸರಸ ಇರಬೇಕು ಆಹಾರ. ರಸ್ಯಾಹ ಸ್ನಿಗ್ಧಾಹ ಅಂತಾರೆ ಸಾತ್ವಿಕ ಆಹಾರವನ್ನ. ರಸರಸವಾಗಿರ್ಬೇಕು, ಪೂರ್ತಿ ಒಣಗಿದ್ದಾಗಬಾರ್ದು. ಜಿಡ್ಡಿರ್ಬೇಕು, ಸ್ವಲ್ಪ ಆದ್ರೂ ಇರಬೇಕು, ರಸಭರಿತವಾಗಿರ್ಬೇಕು. ಅದಕ್ಕೆ ವಿಪರೀತವಾಗಿ ನೀರಸವಾದದ್ದು. ವಿದಾಹಿನ ಅಂದ್ರೆ ತಿಂದ ಮೇಲೆ ಅತಿ ನೀರು ಕುಡಿಸುವಂತಹ ಆಹಾರ. ದಾಹ, ಬಾಯಾರಿಕೆಯನ್ನು, ಅತಿ ಬಾಯಾರಿಕೆ ಉಂಟು ಮಾಡುವಂತಹ ಆಹಾರಗಳು, ಇದೆಲ್ಲ ರಾಜಸ ಆಹಾರ. ದುಃಖ, ಸುಖ ಮಿಶ್ರಿತ ದುಃಖ, ದೌರ್ಮನಸ್ಯ, ಮನಸ್ಸು ಕೆಡೋದು, ಆಮಯ, ರೋಗ ಉಂಟು ಮಾಡೋದು. ಇದೆಲ್ಲ ಅಡಿಗೆ ಆದ್ಮೇಲೆ ಒಂದು ಯಾಮ ಕಳೆದ ನಂತರ ತಿನ್ನೋದು, ಇದು ತಾಮಸ ಆಹಾರ. ಒಂದೊಂದು ದಿವಸ, ಎರಡೆರಡು ದಿವಸ ಇಟ್ಟು ತಿನ್ನಬಾರ್ದು. ಒಂದು ಯಾಮ ಕಳಿಯೋದ್ರೊಳಗೆ ತಿಂದ್ಬಿಡ್ಬೇಕು ಅಡಿಗೆ ಮಾಡಿ. ಗತರಸಂ, ಅದರ ರಸ ಎಲ್ಲ ಹೀರಿ ಹೋಗಿ ತಂಗಳು ಪದಾರ್ಥ, ದುರ್ಗಂಧದಿಂದ ಕೂಡಿದ್ದು, ಹಳಸಿದ್ದು, ಇನ್ನೊಬ್ಬರ ಉಚ್ಚಿಷ್ಟ, ಎಂಜಲು, ಅಪವಿತ್ರ, ಇದೆಲ್ಲ ತಾಮಸ ಆಹಾರ. ಇನ್ನು ಯಜ್ಞದಲ್ಲಿಯೂ ಇದೇ ರೀತಿ ಇದೆ. ಫಲಾಕಾಂಕ್ಷೆ ಇಲ್ಲದೆ ಮಾಡತಕ್ಕಂಥ ಯಜ್ಞ, ಫಲಾಶೆ ಇಲ್ಲದೆ ಮಾಡೋ ಯಜ್ಞ, ವಿಧಿ ಪ್ರಕಾರ ಶಾಸ್ತ್ರ ವಿಧಿ ಇದ್ದು ಮಾಡುವ ಯಜ್ಞಗಳು, ಯಾವುದ್ಯಾವುದೋ ಮಂತ್ರದಿಂದ, ಯಾವುದೋ ಶ್ಲೋಕದಿಂದ ವಿಧಿ ಇಲ್ಲದೆ ಮಾಡೋ ಯಜ್ಞಗಳಾಗಬಾರದು. ಮಾಡಬೇಕು, ದೇವ ಪ್ರೀತ್ಯರ್ಥವಾಗಿ ಮಾಡಬೇಕು ಅಂತ ಮಾಡೋದು. ಫಲಾಶಿದ್ದು ಅವಶ್ಯ ಕರ್ತವ್ಯ ಅಂತ ಮಾಡೋದು. ಇದು ಪರಮಾತ್ಮನಲ್ಲಿ ಮನಸ್ಸಿಟ್ಟು ಮಾಡೋದು. ಮನಸ್ಸಮಾಧಾಯ ಸ ಸಾತ್ವಿಕ, ಇದು ಸಾತ್ವಿಕ ಯಜ್ಞ. ಅಭಿಸಂಧಾಯತು ಫಲಂ, ಫಲದ ಅಪೇಕ್ಷೆಯಿಂದ, ಡಾಂಬಿಕತನದಿಂದ ಯಜ್ಞ ಮಾಡಿದರೆ ಅದು ರಾಜಸ. ವಿಧಿ ಇಲ್ಲದೆ ಇರೋದು, ಅನ್ನದಾನ ಇಲ್ಲದ ಯಜ್ಞ, ಮಂತ್ರ ಇಲ್ಲದೆ ಸುಮ್ಮನೆ ಆಹುತಿ ಕೊಡೋದು, ದಕ್ಷಿಣೆ ಇಲ್ಲದೆ ಮಾಡೋ ಯಜ್ಞ, ಶ್ರದ್ಧೆ ಇಲ್ಲದೆ ಮಾಡೋದು, ಇದೆಲ್ಲ ತಾಮಸ. ಹಾಗೆ ತಪಸ್ಸಿನಲ್ಲಿ 3 ವಿಧ. ಸಾತ್ವಿಕ, ರಾಜಸ, ತಾಮಸ ಹೇಳೋದಕ್ಕಿಂತ ಪೂರ್ವದಲ್ಲಿ ಶಾರೀರ ತಪಸ್ಸು, ವಾಂಗ್ಮಯ ತಪಸ್ಸು, ಮಾನಸ ತಪಸ್ಸು ಅಂತ ಹೇಳಿ ಆಮೇಲೆ ಅದರಲ್ಲಿ ರಾಜಸ, ಸಾತ್ವಿಕ, ರಾಜಸ, ತಾಮಸ ಅಂತ ತೋರಿಸ್ತಾರೆ. ಸಾತ್ವಿಕ, ರಾಜಸ, ತಾಮಸ ಅಲ್ಲದ ಇನ್ನೊಂದು 3 ವಿಭಾಗ ಉಂಟು ತಪಸ್ಸಿನಲ್ಲಿ. ಶಾರೀರ ತಪಸ್ಸು ಅಂದರೆ ನಮ್ಮ ದೇಹದಿಂದ ದೇವತೆಗಳ ಪೂಜೆ, ಬ್ರಾಹ್ಮಣರ ಸೇವೆ, ತಂದೆ ತಾಯಿಗಳ ಸೇವೆ, ಶುಶ್ರೂಷೆ, ಗುರು ಹಿರಿಯರು, ಪ್ರಾಜ್ಞರು, ವಿದ್ವಾಂಸರ ಪೂಜೆ, ಶೌಚಂ, ದೇಹಕ್ಕೆ ಸ್ನಾನ, ಬಾಹ್ಯ ಶೌಚ, ಆಂತರಿಕ ಶೌಚ, ಪ್ರಾಮಾಣಿಕತನ, ಬ್ರಹ್ಮಚರ್ಯ, ಇದೆಲ್ಲ ಅಹಿಂಸಾ, ಇದೆಲ್ಲ ಶಾರೀರ ತಪಸ್ಸು. ವಾಂಗ್ಮಯ ತಪಸ್ಸು ಅಂತಂದ್ರೆ ಅನುದ್ವೇಗಕರಂ ವಾಕ್ಯಂ, ಮಾತಾಡುವಾಗಲೇ ಇನ್ನೊಬ್ಬರಿಗೆ ಭಯ ಆಗಬಾರ್ದು ಆ ಮಾತು ಕೇಳಿ.
ಏನ್ ಮಾಡ್ತಾನಪ್ಪ ಇವನು ಅಂತ ಭಯ ಉದ್ವೇಗ ಬರದೇ ಇರುವಂತಹ ಮಾತು, ಸತ್ಯವಾದ ಮಾತು, ಪ್ರಿಯವಾಗಿರಬೇಕು, ಹಿತವಾಗಿರಬೇಕು, ಇಂಥ ಮಾತು. ಅದ್ರ ಜೊತೆಗೆ ವೇದಾಧ್ಯಯನ, ಇವೆಲ್ಲ ವಾಂಗ್ಮಯ ತಪಸ್ಸು. ಮಾನಸ ತಪಸ್ಸು ಅಂದ್ರೆ ಮನಸ್ಸಿನ ಪ್ರಸನ್ನತೆ, ನಿರ್ಮಲತೆ, ಮನಸ್ಸಿನಲ್ಲಿ ರಾಗದ್ವೇಷಾದಿಗಳು ಇಲ್ಲದೆ ನಿರ್ಮಲತೆ, ಅದೇ ಮನಸ್ಸಿನ ಪ್ರಸನ್ನತೆ. ಅಂದ್ರೆ ನೀರು ಪ್ರಸನ್ನವಾಗಿರೋದು ಅಂದ್ರೆ ಕೊಳೆ ಎಲ್ಲ ಕೆಳಗಿರ್ತದೆ, ಹಾಗೆ ರಾಗದ್ವೇಷಾದಿಗಳು ಇಲ್ಲದೆ ಮನಸ್ಸು ನಿರ್ಮಲವಾಗಿಟ್ಟುಕೊಳ್ಳೋದು. ಸೌಮ್ಯತ್ವಂ ಅಂತಂದ್ರೆ ಕ್ರೌರ್ಯ ಇರಕೂಡುದು, ಮನಸ್ಸಿನಲ್ಲಿ ಕ್ರೌರ್ಯ ಇರಬಾರ್ದು, ಅದು ಸೌಮ್ಯತ್ವ. ಮೌನಂ ಅಂದ್ರೆ ಮನನ, ವಿಚಾರ ಮಾಡ್ತಾ ಇರಬೇಕು, ಮಾತು ಕಡಿಮೆ ವಿಚಾರ ಜಾಸ್ತಿ ಅನ್ನೋ ಹಾಗೆ ಪರಮಾತ್ಮನಲ್ಲೇ ಮನಸ್ಸಿಡೋದು. ಭಾವ ಸಂಶುದ್ಧಿ, ಮನಸ್ಸಿನ ಶುದ್ಧತೆ, ಇವೆಲ್ಲ ಮಾನಸಿಕ ತಪಸ್ಸು ಅಂತ ಕರೀತಾರೆ. ಇದೇ ತಪಸ್ಸುಗಳನ್ನ ಶ್ರದ್ಧಾಪೂರ್ವಕವಾಗಿ ಮಾಡಿದರೆ, ಫಲಾಕಾಂಕ್ಷೆ ಇಲ್ಲದೆ ಮಾಡಿದರೆ ಸಾತ್ವಿಕ ಆಗ್ತದೆ. ಸತ್ಕಾರ ಅಂದ್ರೆ ಎಲ್ಲರೂ ನನ್ನನ್ನ ಪ್ರಶಂಸೆ ಮಾಡಬೇಕು, ನಮಸ್ಕಾರ ಮಾಡಬೇಕು ಅನ್ನುವ ಆಸೆಯಿಂದ, ಡಾಂಬಿಕತನದಿಂದ ಇದನ್ನು ಮಾಡಿದರೆ ಮಾತಾಡೋದು ಡಾಂಬಿಕತನದ ಮಾತು, ಒಳಗಡೆ ಇರೋದಿಲ್ಲ. ಇಂಥ ಮಾತು ಅದು ರಾಜಸ. ದುರಾಗ್ರಹದಿಂದ ಇನ್ನೊಬ್ಬರಿಗೆ ಪೀಡೆ ಕೊಡುವಂತಹ ಮಾತು, ತನ್ನ ಶರೀರಕ್ಕೂ ಹಿಂಸೆ, ಶತ್ರುವನ್ನು ನಾಶ ಮಾಡುವಂತಹ ಪ್ರವೃತ್ತಿ, ಇದೆಲ್ಲ ತಾಮಸ ಅಂತ ಕರೆಸ್ಕೊಳ್ತದೆ. ಈ ಮೂರು ವಿಧ ತಪಸ್ಸೇನು ಹೇಳಿದರು, ಶಾರೀರಿಕ, ರಾಜಸ, ವಾಂಗ್ಮಯ, ವಾಚನಿಕ, ಮಾನಸಿಕ. ಫಲಾಕಾಂಕ್ಷೆ ಇಲ್ಲದೆ ಮಾಡಿದರೆ ಸಾತ್ವಿಕ ಆಗ್ತದೆ. ಸತ್ಕಾರ, ಸನ್ಮಾನ ಇದಕ್ಕೋಸ್ಕರ ಅಂತ ಡಂಬಿಕತನದಿಂದ ಮಾಡಿದರೆ ರಾಜಸ ಆಗ್ತದೆ. ಅವಿವೇಕದಿಂದ, ದುರಾಗ್ರಹದಿಂದ ಹಿಂಸೆ ಮಾಡಿಕೊಂಡು ತಾನು ಹಿಂಸೆ ಪಟ್ಟು ಇನ್ನೊಬ್ಬರನ್ನ ನಾಶ ಮಾಡುವ ಉದ್ದೇಶದಿಂದ ಮಾಡಿದರೆ ಆವಾಗ ಅದು ತಾಮಸ ಆಗ್ತದಷ್ಟೆ. ದಾನದಲ್ಲಿಯೂ ಮೂರು ಥರ ಇದೆ. ದಾತವ್ಯ ಮಿತಿ ಯದ್ದಾನಂ ದೀಯತೇನುಪಕಾರಿಣೆ, ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ದಾನ ಮಾಡಬೇಕು ಅಂತ, ಹರಿಪ್ರೀತಿಗಾಗಿ ಮಾಡಬೇಕು ಅಂತ ಮಾಡೋದಷ್ಟು, ಫಲಾಕಾಂಕ್ಷೆ ಇಲ್ಲದೆ ಮಾಡೋದು ಅಂತ ಅರ್ಥ. ಅದು ಉಪಕಾರ ಪಡೆದು ಮಾಡಿದರೆ ಅಷ್ಟು ಸಾತ್ವಿಕ ಆಗೋದಿಲ್ಲ. ಉಪಕಾರದ ಅಪೇಕ್ಷೆನೂ ಇಲ್ಲದೇನೆ ನಾವು ಮಾಡೋ ದಾನ. 10 ರೂಪಾಯಿ ಕೊಟ್ಟು 100 ರೂಪಾಯಿ ಇಸ್ಕೊಳ್ಳುವಂತಹ ದಾನ ಅದು ಸಾತ್ವಿಕ ಅಲ್ಲ. ಅದು ದೀಯತೆ ಅನುಪಕಾರಿಣೆ, ಉಪಕಾರ ಮಾಡದೇ ಇದ್ದ ತಟಸ್ಥ ವ್ಯಕ್ತಿಗೆ ದಾನ ಮಾಡೋದು. ಒಳ್ಳೆ ದೇಶ ನೋಡಿ, ಒಳ್ಳೆ ಕಾಲ ನೋಡಿ ಮಾಡಬೇಕು, ಸತ್ಪಾತ್ರ ನೋಡಿ ದಾನ ಮಾಡಬೇಕು. ದೇಶ, ಕಾಲ, ಪಾತ್ರ, ತದ್ದಾನಂ ಸಾತ್ವಿಕಂ ಸ್ಮೃತಂ. ಮಹಾಭಾರತದಲ್ಲಿ ಒಂದು ಕಥೆ ಇದೆ. ಉತ್ತುಂಕ ಅಂತ ಒಬ್ಬ ಋಷಿ. ಆ ಋಷಿಗಳು ಉತ್ತುಂಕರೇ ಋಷಿಪುತ್ರ ಅವರು. ಉತ್ತುಂಕ ಅನ್ನುವ ಋಷಿಕುಮಾರ ಗುರುಕುಲವಾಸ ಮಾಡಿ ಅಧ್ಯಯನ ಮಾಡಿ ಕೊನೆ ಗುರುದಕ್ಷಿಣೆ ಕೊಡ್ಬೇಕು, ಕೇಳಿ ಕೊಡ್ಬೇಕು, ಅವ್ರಿಗೇನ್ ಬೇಕೋ ಕೇಳಿ ಕೊಡ್ಬೇಕು. ಗುರುಗಳನ್ನ ಕೇಳಿದ, ನಿಮಗೇನು ಇಷ್ಟ ಗುರುದಕ್ಷಿಣೆ ಕೊಡ್ಬೇಕು, ನಿಮಗೇನು ಇಷ್ಟ ಹೇಳಿ ಕೊಡ್ತೇನೆ ಅಂತ. ಅವರು ತಮ್ಮ ಹೆಂಡತಿನ ಕೇಳಿದರು, ಗುರುದಕ್ಷಿಣೆ ಕೊಡ್ತಾನಂತೆ, ಏನು ಕೇಳಲಿ ಅಂತ. ಆಕೆ ಹೇಳಿದ್ಲು, ಪೌಷರಾಜ ಅಂತ ಒಬ್ಬ ರಾಜ ಇದ್ದಾನೆ, ಅವನ ಹೆಂಡತಿಯ ಕಿವಿಯಲ್ಲಿ ಉತ್ತಮವಾದ ಕರ್ಣಕುಂಡಲ ಇದೆ, ಅವಳ ಕುಂಡಲಗಳು, ಆ ಕರ್ಣಕುಂಡಲಗಳು ನನಗೆ ಬೇಕು, ಅದನ್ನು ಇಸ್ಕೊಂಡು ಬಂದು ಕೊಡ್ಲಿಕ್ಕೆ ಹೇಳ್ರಿ. ಅದನ್ನ ನಾನು ಧರಿಸಿ ಒಂದು ಒಳ್ಳೆ ಪುಣ್ಯ ದಿವಸದಲ್ಲಿ ಬ್ರಾಹ್ಮಣರಿಗೆ ಬಡಿಸ್ಬೇಕು. ಅದಕ್ಕೆ ಪೌಷರಾಜನ ಹೆಂಡತಿಯ ಕರ್ಣಕುಂಡಲ ಬೇಕು ನಮಗೆ ಅಂತ ಕೇಳಿದ್ರು. ಗುರುಗಳು ಬಂದು ಹೇಳಿದ್ರು. ಉತ್ತುಂಕ ಹೊರಟ. ಪೌಷರಾಜನ ಹತ್ರ ಹೋಗಿ ಅವರ ಹೆಂಡತಿಯ, ಇದು ಪೌಷರಾಜ ಅಲ್ಲ, ಅವರ ಹೆಂಡತಿಯ ಹತ್ರ ಕುಂಡಲಗಳನ್ನು ಇಸ್ಕೊಂಡು ಬರಬೇಕು ಅಂತ ಹೊರಟ. ದಾರಿಯಲ್ಲಿ ಹೋಗುವಾಗ ಒಂದು ಎತ್ತು ಬಂತು. ಎತ್ತಿನ ಮೇಲೆ ಒಬ್ಬ ವ್ಯಕ್ತಿ, ಇಂದ್ರದೇವರು,
ಎತ್ತಿನ ಮೇಲೆ ಕೂತ್ಕೊಂಡು ಬಂದಿದ್ರು. ಈ ಉತ್ತುಂಕನನ್ನ ನಿಲ್ಲಿಸಿ ಬಹಳ ಒತ್ತಾಯ ಮಾಡಿ ಆ ಎತ್ತಿನ ಗೋಮಯ ತಿನ್ನಿಸಿದ್ರು, ಸೆಗಣಿ ತಿನ್ನು ಅಂತ. ಬಹಳ ಒತ್ತಾಯ ಮಾಡಿದ್ದಕ್ಕೆ ನಿರ್ಬಂಧ ಮಾಡಿ ಗೋಮಯ ತಿನ್ನಿಸಿದ್ರು, ತಿಂದ. ಆಮೇಲೆ ಹೊರಟ. ಪೌಷರಾಜನ ಹತ್ರ ಹೋಗಿ, ಕುಂಡಲ ಬೇಕು ನನಗೆ, ಗುರುದಕ್ಷಿಣೆ ಕೊಡಬೇಕಾಗಿದೆ, ನೀವು ರಾಜರು, ನನಗೆ ಅದನ್ನು ಕೊಡ್ರಿ ಅಂತ ಕೇಳಿದ. ಪೌಷರಾಜ ಹೇಳ್ತಾನೆ, ನನ್ನ ಹೆಂಡತಿ ಹತ್ರ ಇದೆ, ಅಲ್ಲಿದ್ದಾಳೆ ಒಳಗಡೆ, ಹೋಗು ಕೇಳು ತಗೋ ಅಂತ. ಗಂಡಂದಂತೂ ಪರ್ಮಿಷನ್ ಸಿಕ್ತು ಅಂತ ಒಳಗೆ ಹೋದ. ಅಲ್ಲಿ ಹೆಂಡತಿ ಇಲ್ಲ. ಇಲ್ಲಾಂದ್ರೇನು, ಇದ್ಲು, ಕಾಣಿಸಿಲ್ಲ, ಕಣ್ಣಿಗೆ ಬೀಳಿಲ್ಲ. ವಾಪಸ್ ಬಂದ. ಸಿಟ್ಟು ಬಂತು ರಾಜನ ಮೇಲೆ, ಉತ್ತಂಕ ಋಷಿಗಳಿಗೆ. ಸುಳ್ಳು ಹೇಳಿ ನನ್ನನ್ನು ಒಳಗೆ ಕಳಿಸಿದ್ದಿ, ಅಂತಃಪುರದಲ್ಲಿ ನಿನ್ನ ಹೆಂಡತಿ ಇಲ್ವೇ ಇಲ್ಲ, ಸುಳ್ಳು ಹೇಳೋದ ನೀನು ಅಂತ ಬೈದ್ರು. ಆಗ ರಾಜ ಹೇಳ್ತಾನೆ, ನಾನು ಸುಳ್ಳು ಹೇಳಲಿಲ್ಲ, ಇದ್ದದ್ದಂತೂ ಹೌದು, ಅಲ್ಲೇ ಇದ್ದಾಳೆ, ಎಲ್ಲೂ ಹೋಗಿಲ್ಲ, ನಿಮಗೆ ಕಾಣಿಸಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಅವಳು ಮಹಾಪತಿವ್ರತೆ. ಪಾತಿವ್ರತ್ಯದ ಪ್ರಭಾವದಿಂದ ಅಶುದ್ಧರಾದವರ ಕಣ್ಣಿಗೆ ಬೀಳಲ್ಲ ಅವಳು. ನೀವೇನೋ ಅಶುದ್ಧರಾಗಿದ್ದೀರಿ, ನಿಮ್ಮಲ್ಲೇನೋ ಅಶುದ್ಧತೆ ಇದೆ, ಆದ್ರಿಂದ ಅವಳು ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ, ನೋಡಿ ವಿಚಾರ ಮಾಡಿ. ಆಗ ಇವರು ವಿಚಾರ ಮಾಡಿದ್ರು, ನೆನಪಾಯ್ತು, ದಾರಿಯಲ್ಲಿ ನಾನು ಗೋಮಯ ತಿಂದೆ, ಸಗಣಿ ತಿಂದೆ, ಆಚಮನ ಮಾಡಲಿಲ್ಲ. ಭಕ್ಷಣ ಆದ ಕೂಡಲೇ ಕೈಕಾಲು ತೊಳ್ಕೊಂಡು ಆಚಮನ ಮಾಡಿ ಮುಂದೆ ಕೆಲಸ ಮಾಡಬೇಕು. ಊಟ ಆದ್ಮೇಲೂ ಆಚಮನ ಅಂತ ಮಾಡ್ತಾರೆ. ನಾನು ತಿಂದೆ, ಆಚಮನ ಮಾಡಲಿಲ್ಲ, ಆದ್ರಿಂದ ಬಾಯಿ ತೊಳ್ಕೊಳ್ಬೇಕು, ಕೈಕಾಲು ತೊಳ್ಕೊಳ್ಬೇಕು, ಆಚಮನ ಮಾಡಬೇಕು, ಏನೂ ಮಾಡಿಲ್ಲ. ಇದೇ ಅಶುಚಿತ್ವ ಬಂದಿದೆ ನನ್ನಲ್ಲಿ, ಅದಕ್ಕೆ ಕಾಣಿಸಿರ್ಲಿಕ್ಕಿಲ್ಲ ಅಂತ ಹೋಗಿ ಕೈಕಾಲು ತೊಳ್ಕೊಂಡು ಬಾಯಿ ತೊಳ್ಕೊಂಡು ಆಚಮನ ಮಾಡಿ ಶುಚಿತ್ವ ಸಂಪಾದನೆ ಮಾಡಿ ಮತ್ತೆ ಹೋದ. ಕಾಣಿಸಿದ್ಲು, ಸ್ವಾಗತ ಮಾಡಿದ್ಲು, ನಿಮ್ ಕುಂಡಲ ಬೇಕು ಅಂತ ಬೇಡಿದ, ಕೊಟ್ಲು, ಸತ್ಕಾರ ಮಾಡಿ ಕೊಟ್ಲು. ಆದರೆ ಹೇಳಿದ್ಲು ಒಂದು ಮಾತು, ಹುಟ್ಟಿದ್ದೀನಿ, ಜಾಗರೂಕನಾಗಿ ತಗೊಂಡು ಹೋಗು, ಬಹಳ ಎಚ್ಚರಿಕೆಯಿಂದ ಒಯ್ಯಬೇಕು. ತಕ್ಷಕ ಅಂತ ಒಬ್ಬ ಸರ್ಪ, ಅವನು ಇದನ್ನ ಅಪೇಕ್ಷೆ ಪಡ್ತಾ ಇದ್ದಾನೆ, ಈ ಕುಂಡಲಗಳನ್ನ. ನಿನ್ನನ್ನು ಬೆನ್ನತ್ತಿ ಏನಾದರೂ ಮಾಡಿ ಅವನು ಇದನ್ನ ಅಪಹರಿಸಿಯಾನು, ಅದರಿಂದ ಎಚ್ಚರಿಕೆಯಿಂದ ತಗೊಂಡು ಹೋಗು, ತಕ್ಷಕ ಇದನ್ನ ಅಪಹರಿಸದಂತೆ ಗುರುಕುಲ ಮುಟ್ಟು ಅಂತ ಕೊಟ್ಟು ಕಳಿಸಿದ್ರು. ನನ್ನ ಕೈಯಿಂದ ಕಸಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅಂತ ಇವನು ಕೂಡ ಹೊರಟ ಅಲ್ಲಿಂದ. ಹೊರಡುವಾಗ ರಾಜ ತಡೆದು ಹೇಳ್ತಾನೆ, ಇವತ್ತು ಶ್ರಾದ್ದ ಮಾಡ್ತೇನೆ, ನಿಮಗೆ ಅನ್ನದಾನ ಮಾಡ್ತೇನೆ. ಯಾಕೆ ಅಂದ್ರೆ ಒಳ್ಳೆ ಕಾಲ, ಇಂಥ ದೊಡ್ಡ ಋಷಿಗಳು ಬಂದ ಕಾಲವೇ ದಾನಕ್ಕೆ ಕಾಲ, ಶ್ರಾದ್ದಕ್ಕೂ ಅದೇ ಕಾಲ. ಬೇರೆ ಕಾಲದಲ್ಲಿ ಯಾವ ತಿಥಿ ಅವತ್ತು ಮಾಡಲೇಬೇಕು, ಆದರೆ ಇದು ಕೂಡ ಒಂದು ಶ್ರಾದ್ದಕ್ಕೆ ಕಾಲ ಇದೆ. ಒಳ್ಳೆ ಯೋಗ್ಯ ಋಷಿಗಳು ಬ್ರಾಹ್ಮಣರು ಬಂದ್ರೆ ಅವತ್ತು ಶ್ರಾದ್ದ ಮಾಡಿ ದಾನ ಮಾಡಬೇಕು ಅಂತ ಉಂಟು. ಆದ್ರಿಂದ ಸತ್ಪಾತ್ರರು ಸಿಕ್ಕಿದ್ದೀರಿ, ಅದಕ್ಕೆ ಈ ಕಥೆ ಬಂತು. ನೀವು ಸತ್ಪಾತ್ರರಿದ್ದೀರಿ, ಒಳ್ಳೆ ಕಾಲ ನೀವು ದೊರಕಿದ್ದೀರಿ, ಆದ್ರಿಂದ ನಾನು ಶ್ರಾದ್ದ ಮಾಡಿ ದಾನ ಮಾಡಿ ಕಳಿಸ್ತೇನೆ ಅಂತ ಶ್ರಾದ್ದ ಮಾಡಿದ. ಊಟಕ್ಕೆ ಕೂತಾಗ ಅನ್ನ ಬಡಿಸಿದ್ದಾಯ್ತು. ಆದರೆ ಆ ಅನ್ನದಲ್ಲಿ ತಲೆ ಕೂದಲು ಬಂತು. ಅದನ್ನು ನೋಡಿ ಸಿಟ್ಟು ಬಂತು ಇವನಿಗೆ, ಋಷಿಗೆ. ತಲೆ ಕೂದಲು ಮಿಶ್ರವಾದಂಥ ತಣ್ಣಗಿರುವ ಅಶುದ್ಧ ಅನ್ನ, ಶೀತಲ, ತಣ್ಣಗೆ ಬೇರೆ ಇದೆ, ತಲೆ ಕೂದಲಿದೆ, ಅಶುದ್ಧವಾದ ಅನ್ನದಾನ ಮಾಡಿದ್ರಿಂದ ನಿನಗೆ ಕುರುಡುತನ ಬರಲಿ ಅಂತ ಶಾಪ ಕೊಟ್ಬಿಟ್ರು. ನೀನು ಕುರುಡನಾಗು. ಅವನಿಗೂ ಸಿಟ್ಟು ಬಂತು ರಾಜನಿಗೆ. ನಿಮಗೆ ಪುತ್ರರಿಲ್ಲದೆ ಹೋಗ್ಲಿ ಅಂತ ರಾಜನು ಶಾಪ ಕೊಟ್ಟ. ಆಮೇಲೆ ಕ್ಷಮೆ ಕೇಳಿದ, ಪರೀಕ್ಷೆ ಮಾಡಿದ. ಆ ಅನ್ನ ಅಶುದ್ಧವಾಗಿದ್ದದ್ದು ನಿಜ, ಕಣ್ಣಿಗೂ ಇತ್ತು, ತಲೆ ಕೂದಲು ಇತ್ತು. ಆಮೇಲೆ ಇವನಿಗೆ ಪಶ್ಚಾತ್ತಾಪ ಆಯಿತು, ಕ್ಷಮೆ ಯಾಚನೆ ಮಾಡಿದ. ನನಗೆ ಗೊತ್ತಿದ್ದಿಲ್ಲ, ನೀವು ಸುಮ್ಮನೆ ಹೇಳಿದ್ರಿ ಅಂತ ಶಾಪ ಕೊಟ್ಟೆ, ಇದು ನಿಜವಾಗಿಯೂ ಅಶುದ್ಧವಾಗಿದೆ, ನಂದೇ ತಪ್ಪು, ಕ್ಷಮಿಸ್ರಿ.
ನನ್ನ ಕುರುಡುತನ ಹೋಗಬೇಕು ಅಂತ ಬೇಡ್ಕೊಂಡ. ಋಷಿಗಳು ಅನುಗ್ರಹ ಮಾಡಿದ್ರು, ಆಯ್ತು ಬಿಡು ಹೋಗ್ಲಿ ಅಂತ ಕಣ್ಣು ಕೊಟ್ರು. ಮತ್ತೆ ಕಣ್ಣು ಬಂತು ಅವನಿಗೆ. ನೀನ್ ನನಗೆ ಮಕ್ಕಳಿಂದ ಹೋಗ್ಲಿ ಅಂತ ಶಾಪ ಹಾಕಿದ್ದೆಲ್ಲ, ನೀನು ವಾಪಸ್ ತಗೋ ಅಂದ್ರು. ಆದ್ರೆ ಅವನಿಗೆ ವಾಪಸ್ ತಗೊಳಿಕ್ ಆಗ್ಲಿಲ್ಲ ರಾಜನಿಗೆ. ಬ್ರಾಹ್ಮಣರ ಹೃದಯ ಬಹಳ ಮೃದು, ವಾಕ್ ಕಠೋರ, ಹೃದಯ ಮೃದು. ಆದ್ದರಿಂದ ಇವರು ಕ್ಷಮಿಸಿದ್ರು, ಶಾಪವನ್ನು ವಾಪಸ್ಸು ತಗೊಂಡ್ರು. ಅವನು ಕುರುಡುತನ ಹೋಯ್ತು. ಆದರೆ ಕ್ಷತ್ರಿಯನಾದ ಪುರುಷರಾಜನಿಗೆ ವಾಪಸ್ ತಗೊಳ್ಳಿಕ್ಕೆ ಆಗಲಿಲ್ಲ. ಹೇಳಿದ ಅವನು, ನಮಗೆ ವಾಪಸ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ನಾವು ಕ್ಷತ್ರಿಯರು, ಬರೇ ಶಾಪ ಕೊಡ್ಲಿಕ್ಕೆ ಬರ್ತದಷ್ಟೇ, ನಮಗೆ ಮತ್ತೆ ಅನುಗ್ರಹ ಮಾಡ್ಲಿಕ್ಕೆ ಬರೋದಿಲ್ಲ. ಶಾಪಾನುಗ್ರಹ ಶಕ್ತರು ಅಂಥವ್ರು ಬಹಳ ಅಪರೂಪ, ಬ್ರಾಹ್ಮಣರು ಮಾತ್ರ ಅಂತ ಬೇಡ್ಕೊಂಡ. ಋಷಿಗಳು ಹೇಳಿದ್ರು, ನೀನ್ ಹಾಕಿದ ಶಾಪ ಸುಮ್ಮನೆ ವ್ಯರ್ಥ ಆಗ್ತದೆ, ನನಗೇನು ಮಾಡೋದಿಲ್ಲ, ಹೋಗು ಅಂದ್ರು. ಯಾಕೆಂದ್ರೆ ಅನ್ನ ಅಶುದ್ಧವಾದದ್ದು ಹೌದು, ತಲೆ ಕೂದಲಿದ್ದದ್ದು ಹೌದು. ನಾನು ಅದಕ್ಕೆ ನಿನಗೆ ಕುರುಡುತನ ಬರಲಿ ಅಂತ ಶಾಪ ಹಾಕಿದೆ. ನೀನ್ ನಂಗೆ ಸುಮ್ಮನೆ ವಾಪಸ್ ಶಾಪ ಹಾಕಿದ್ರೆ ಮಕ್ಕಳಿಂದ ಹೋಗ್ಲಿ ಅಂತ, ಅದು ನಡೆಯೋದೇ ಇಲ್ಲ, ವ್ಯರ್ಥ ಆಗಿಬಿಡ್ತದೆ ಅಂತ ಸಮಾಧಾನ ಮಾಡಿಕೊಂಡು ಇವರು ಹೋದ್ರು. ಯಾವಾಗಲೂ ಅಷ್ಟೇ, ಸುಮ್ಮನೆ ಶಾಪ ಹಾಕಿದ್ರೆ ಅದು ನಡೆಯೋದಿಲ್ಲ. ದಾರಿಯಲ್ಲಿ ಆ ಪೌಷರಾಜನ ಹೆಂಡತಿ ಹೇಳಿದ ಹಾಗೆ ತಕ್ಷಕ ಬಂದ. ಒಬ್ಬ ಸನ್ಯಾಸಿ ರೂಪದಲ್ಲಿ ಆಗಾಗ್ಗೆ ಕಾಣಿಸೋದು ಮರೆಯಾಗೋದು, ಕಾಣಿಸೋದು ಮರೆಯಾಗೋದು, ಈ ತರ ಮಾಡ್ತಾ ಇದ್ದ. ಮಧ್ಯದಲ್ಲಿ ಈ ಉತ್ತಂಕರಿಗೆ ಸ್ವಲ್ಪ ಕೈಕಾಲು ತೊಳ್ಕೊಳ್ಳಿಕ್ಕೆ ಹೋಗ್ಬೇಕಾಗಿತ್ತು. ಕರ್ಣಕುಂಡಲಗಳನ್ನ ಒಂದು ಸ್ಥಳದಲ್ಲಿ ಇಟ್ಟರು. ಸ್ವಲ್ಪ ಆತೆ ಹೋದ್ರು ಕೈಕಾಲು ತೊಳ್ಕೊಳ್ಳಿಕ್ಕೆ ಅಂತ. ತಕ್ಷಕ ತಗೊಂಡ್ಬಿಟ್ಟ. ಸನ್ಯಾಸಿ ರೂಪದಲ್ಲಿ ಬಂದ ತಕ್ಷಕ ಕುಂಡಲಗಳನ್ನು ತಗೊಂಡು ಯಾವುದೋ ಒಂದು ಸಣ್ಣ ತೂತಿನಿಂದ ಭೂಮಿ ಒಳಗೆ ಸೇರ್ಕೊಂಡ್ಬಿಟ್ಟ. ಪಾತಾಳಕ್ಕೆ ಹೋದ. ಕುಂಡಲ ಹೋಯ್ತು. ಇಂಥ ದಿವಸಕ್ಕೆ ಬೇಕು ಅಂತ ಗುರುಗಳ ಪತ್ನಿ ಹೇಳಿ ಕಳಿಸಿದ್ದಾರೆ. ಆ ದಿವಸ ಹತ್ತಿರ ಬರ್ತಾ ಇದೆ. ಅವತ್ತೇ ಪರ್ವಕಾಲ, ಅವರು ಅದನ್ನ ಧರಿಸಿ ಬ್ರಾಹ್ಮಣರಿಗೆ ಬಡಿಸ್ಬೇಕು. ತಕ್ಷಕ ಸರ್ಪ ಒಯ್ದುಬಿಟ್ಟ. ಈ ಉತ್ತಂಕರ ಹತ್ರ ಒಂದು ಕೋಲಿತ್ತು ಕೈಯಲ್ಲಿ. ಆ ಕೋಲಿನಿಂದ ಭೂಮಿ ಕುಟ್ಟಿ ಕುಟ್ಟಿ ತಾನೂ ಪಾತಾಳಕ್ಕೆ ಹೋಗಿ ಆ ತಕ್ಷಕನಿಂದ ಕರ್ಣಕುಂಡಲ ತರಬೇಕು ಅಂತ ಪ್ರಯತ್ನ ಮಾಡಿದ್ರು. ಕೋಲ್ ತಗೊಂಡು ಭೂಮಿ ಕುಟ್ಟಿದ್ರೆ ಆಗತ್ತ? ಇಂದ್ರದೇವರು ವಜ್ರಾಯುಧವನ್ನ ಅದರಲ್ಲಿ ಸೇರಿಸಿದ್ರು. ಆಗ ಪಾತಾಳಕ್ಕೆ ಹೋಗ್ಲಿಕ್ಕೆ ದೊಡ್ಡ ಜಾಗ ಆಯ್ತು. ಅವರು ಪಾತಾಳಕ್ಕೆ ಇಳಿದ್ರು ಉತ್ತಂಕ ಋಷಿಗಳು. ಅದು ನಾಗಲೋಕ, ಅದ್ಭುತವಾದ ಒಂದು ವೈಭವದಿಂದ ಕೂಡಿದ ನಾಗಲೋಕ ನೋಡಿದ್ರು. ಅಲ್ಲಿ ತಕ್ಷಕಾದಿ ಸರ್ಪಗಳು ಬೇಕಾದಷ್ಟಿದ್ದು ಸ್ತೋತ್ರ ಮಾಡಿದ್ರು. ಆದರೂ ಕುಂಡಲ ದೊರೆಯಲಿಲ್ಲ. ಅಲ್ಲೇ ನೋಡುವಾಗ ಇಬ್ರು ಹೆಣ್ಣು ಮಕ್ಕಳು ಒಂದು ಕಪ್ಪು ಮತ್ತು ಬಿಳಿ ಎರಡು ನೂಲಿನಿಂದ ವಸ್ತ್ರ ನೇಯ್ತಾ ಇದ್ರು. ಆ ವಸ್ತ್ರ ನೇಯುವಾಗ ಅದಕ್ಕೊಂದು ಚಕ್ರ ಬೇಕು. ಆರು ಅರಗಳು ಅಂದ್ರೆ ಸ್ಪೋಕ್ಸ್, 6 ಅರಗಳಿರ್ತಕ್ಕಂಥ ಒಂದು ಚಕ್ರ ಇತ್ತು. ಬಿಳಿ ನೂಲು ಕಪ್ಪು ನೂಲು ಹಾಕಿ ಬಟ್ಟೆ ನೇಯ್ತಾ ಇದ್ದಾರೆ. 6 ಹುಡುಗರಿದ್ರಲ್ಲಿ. ಒಬ್ಬ ಪುರುಷ, ಅಲ್ಲಿ ಒಂದು ಕುದುರೆ. ಇಷ್ಟು ನೋಡಿದ್ರು ಉತ್ತಂಕ ಋಷಿಗಳು ಪಾತಾಳದಲ್ಲಿ. ಅವರನ್ನ ಸ್ತೋತ್ರ ಮಾಡಿದ್ರು. ಆಗ ಆ ಪುರುಷ ಹೇಳಿದ, ಉತ್ತಂಕ, ಅಲ್ಲಿ ಕುದುರೆ ಇದೆಯಲ್ಲ, ಅದರ ಪೃಷ್ಠದಲ್ಲಿ ಊದು ಅಂತ, ಗುದದ್ವಾರದಲ್ಲಿ ಊದು. ಅವನು ಉತ್ತಂಕ ಹೋಗಿ ಆ ಕುದುರೆಯ ಗುದದ್ವಾರದಲ್ಲಿ ಊದಿದ. ಊದಿದ ಕೂಡಲೇ ಹೊಗೆ ಬರ್ಲಿಕ್ಕೆ ಶುರುವಾಯಿತು. ಬೆಂಕಿ ಕಿಡಿ ಮತ್ತು ಹೊಗೆ ಬಂತು. ಈ ಹೊಗೆ ಬೆಂಕಿ ಕಿಡಿಯಿಂದ ಆ ಸರ್ಪಗಳಿಗೆ ಬಹಳ ಹಿಂಸೆ ಆಯಿತು ನಾಗಲೋಕದಲ್ಲಿ. ಇದು ಉತ್ತಂಕನೇ ಮಾಡಿದ್ದು ಅಂತ ತಿಳ್ಕೊಂಡು ಇವನು ಕಾಟ ತಪ್ಪಿಸ್ಕೊಂಡ್ಬಿಡೋಣ ಅಂತ ಕುಂಡಲಗಳನ್ನು ಕೊಟ್ಟುಬಿಟ್ರು ಹಾವುಗಳು. ಕುಂಡಲ ತಗೊಂಡು ಹೋಗಪ್ಪ ಮಾರಾಯ ನೀನು ಅಂತ ಕಳಿಸಿದ್ರು. ಅಂತೂ ಕುಂಡಲ ಸಿಕ್ತು. ಆದ್ರೆ ಪಾತಾಳದಿಂದ ಮೇಲೆ ಬಂದು ಆ ದಿವಸಕ್ಕೆ ಸರಿಯಾಗಿ ಗುರುಗಳ ಮನೆಗೆ ಹೋಗ್ಬೇಕು. ಹೇಗೆ ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾಗ ಪುರುಷನೇ ಹೇಳಿದ, ಅಲ್ಲೊಬ್ಬ ಪುರುಷ ಇದ್ದ. ಅವನು ಹೇಳಿದ, ಅಲ್ಲೊಂದು ಕುದುರೆ ಇದೆಯಲ್ಲ, ಕುದುರೆ ಮೇಲೆ ಕೂತ್ಕೋ, ಒಂದು ಕ್ಷಣದಲ್ಲಿ ನೀನು ಗುರುಗಳ ಮನೆ ಸೇರ್ತಿ ಅಂತ. ಆ ಕುದುರೆ ಮೇಲೆ ಕೂತ ಒಂದು ಕ್ಷಣದಲ್ಲಿ ಗುರುಗಳ ಮನೆಗೆ ಬಂದ. ಆ ಪರ್ವಕಾಲಕ್ಕೆ ಸರಿಯಾಗಿ ಅವರ ಹೆಂಡತಿಗೆ ಕುಂಡಲಗಳನ್ನು ಕೊಟ್ಟ.
ಅವ್ರ ಕಾರ್ಯ ಮುಗೀತು. ಬಹಳ ಸಂತೋಷ ಪಟ್ಟರು. ಗುರುದಕ್ಷಿಣೆ ಸಿಕ್ತು ಅಂತ. ಉತ್ತುಂಕ ಕೇಳ್ತಾನೆ, ದಾರಿಯಲ್ಲಿ ನಾನು ಹೋಗುವಾಗ ಒಬ್ಬ ಮನುಷ್ಯ ಎತ್ತಿನ ಮೇಲೆ ಕೂತ್ಕೊಂಡಿದ್ದ, ನನಗೆ ಬಹಳ ಒತ್ತಾಯ ಮಾಡಿ ಗೋಮಯ ತಿನ್ನಿಸಿದ. ಅವನು ಯಾರು? ಪಾತಾಳ ಲೋಕದಲ್ಲಿ ಇಬ್ರು ಹೆಣ್ಣು ಮಕ್ಕಳು, ಅವ್ರು ಯಾರು? ಕರಿ ಬಿಳಿ, ಕಪ್ಪು ಬಿಳಿ ನೂಲಿನಿಂದ ವಸ್ತ್ರ ಮಾಡ್ತಾ ಇದ್ರು. 6 ಅರಗಳ ಚಕ್ರ ಯಾವುದು? ಅಲ್ಲಿ ಹುಡುಗರಿದ್ರು 6 ಮಂದಿ. ಆ ಪುರುಷ ಯಾರು? ಕುದುರೆ ಯಾರು? ಇದೆಲ್ಲ ಏನು ಅಂತ ಗುರುಗಳನ್ನ ಕೇಳಿದಾಗ ಗುರುಗಳು ಹೇಳ್ತಾರೆ, ಉತ್ತುಂಕ, ನೀನು ಎತ್ತಿನ ಮೇಲೆ ಕೂತ ಒಬ್ಬ ಪುರುಷನನ್ನು ನೋಡಿದೆಲ್ಲ, ಅವನು ಇಂದ್ರದೇವ. ನಿನಗೆ ಅವನು ಗೋಮಯ ತಿನ್ನಿಸಿದ್ದಲ್ಲ, ಅಮೃತ ತಿನ್ನಿಸಿದ. ಅದು ಗೋಮಯದ ನೆಪ ಅಷ್ಟೇನೆ, ಅಮೃತ ತಿನ್ನಿಸಿದ. ಯಾಕೆ ಅಂದ್ರೆ ಮುಂದೆ ಇದೆಲ್ಲ ಆಗ್ತದೆ ಅಂತ ಇಂದ್ರನಿಗೆ ಗೊತ್ತು. ನೀ ನಾಗಲೋಕಕ್ಕೆ ಹೋಗ್ಬೇಕಾಗ್ತದೆ, ಅಲ್ಲಿಂದ ಕುಂಡಲ ತರಬೇಕಾಗ್ತದೆ. ಆಗ ಆ ವಿಷಬಾಧೆ ನಿನಗೆ ಆಗಬಾರ್ದು, ನಾಗಗಳಿಂದ ನೀ ಸಾಯಬಾರದು ಅಂತ ಹೇಳಿ ನಿನಗೆ ಅಮೃತ ಕುಡಿಸಿದವನು ದೇವೇಂದ್ರ. ಗುರುದಕ್ಷಿಣೆ ಕೊಡ್ತೇನೆ ಅಂತ ಹೊರಟ್ರೆ ದೇವತೆಗಳು ಹೇಗೆ ಅನುಗ್ರಹ ಮಾಡ್ತಾರೆ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ. ಗುರುದಕ್ಷಿಣೆಗಾಗಿ ಹೊರಟಿದ್ದಾನೆ, ಇವನಿಗೇನು ಆಪತ್ತು ಬರಬಾರದು ಅಂತ ಹೇಳಿ ಇಂದ್ರ ಅಮೃತ ಕುಡಿಸಿಬಿಟ್ಟ. ಆಮೇಲೆ 2 ನೂಲುಗಳು, ಒಂದು ಕಪ್ಪು ಒಂದು ಬಿಳಿ ನೂಲು, ಅಂದ್ರೆ ರಾತ್ರಿ ಹಗಲು. ಬಿಳಿ ನೂಲು ಹಗಲು, ಕಪ್ಪು ನೂಲು ರಾತ್ರಿ. ಇಬ್ರು ಹೆಣ್ಮಕ್ಳು ಅಂತಂದ್ರೆ ಧಾತ ವಿಧಾತ ಅಂತ ಇಬ್ರು. ಸಂವತ್ಸರ ನಿಯಾಮಕರು. ಇದು 12 ಅರ, 6 ಅರ ಅಲ್ಲ, 12 ಅರಗಳು, 12 ಸ್ಪೋಕ್ಸ್ ಇರುವ ಚಕ್ರ. ಅಂದ್ರೆ 12 ಮಾಸಗಳಿಂದ ಕೂಡಿದ ಸಂವತ್ಸರ, ಅದೇ ಚಕ್ರ. 6 ಹುಡುಗರು ಅಂದ್ರೆ 6 ಋತುಗಳು. ಆ ಕುದುರೆ ಯಾವುದು ಅಂತ ಕೇಳಿದ್ದ, ಅದು ಅಗ್ನಿದೇವ. ಆದ್ರಿಂದ ಅದರ ಪೃಷ್ಠದಲ್ಲಿ ಊದಿದಾಗ ಹೊಗೆ ಬೆಂಕಿ ಬಂತು, ಹಾವುಗಳಿಗೆ ಬಾಧೆ ಆಯಿತು, ಕುಂಡಲಗಳನ್ನು ಕೊಟ್ಟು. ಅಗ್ನಿದೇವ. ಆ ಪುರುಷ ಯಾರು ಅಂದ್ರೆ ಪ್ರಜಾಪತಿ, ಸಂವತ್ಸರ ನಿಯಾಮಕನಾದ ಪ್ರಜಾಪತಿ. ಇದೆಲ್ಲ ಕಥೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಆ ಪೌಷರಾಜ ಉತ್ತುಂಕನಿಗೆ ಸತ್ಪಾತ್ರ ಸಿಕ್ಕಿದ್ದಾನೆ ಅಂತ ಅವತ್ತು ಅನ್ನದಾನ ಮಾಡಿದ. ಅದೇ ಪುಣ್ಯತಿಥಿ, ದಾನಕ್ಕೆ ಅಂತ ಅರ್ಥ. ಸತ್ಪಾತ್ರ ಆಗಿರ್ಬೇಕು, ದ್ರವ್ಯವೂ ಒಳ್ಳೆ ದ್ರವ್ಯ ಆಗಿರ್ಬೇಕು. ಅಶುದ್ಧವಾದ ಅನ್ನದಾನ ಮಾಡಿದರೆ ಕುರುಡುತನ ಬರ್ತದೆ, ಅಂಧತ್ವ ಬರ್ತದೆ ಅನ್ನೋದನ್ನು ಕೂಡ ಈ ಕಥೆ ತಿಳಿಸ್ತಾ ಇದೆ. ಸುಮ್ಮನೆ ಯಾರಾದ್ರೂ ಶಾಪ ಕೊಟ್ರೆ ಯಾರು ಹೆದರ್ಬೇಕಾಗಿಲ್ಲ, ಅದು ವ್ಯರ್ಥ ಆಗ್ತದೆ ಅಂತಲೂ ತಿಳ್ಕೋಬೇಕು. ಸ್ತ್ರೀಯರು ಪಾತಿವ್ರತ್ಯವನ್ನ ಕಾಪಾಡಿಕೊಂಡು ಬಂದ್ರೆ ಎಂಥವರಿಗೂ ಕೂಡ ಅದೃಶ್ಯರಾಗಿ ಇರ್ಬೋದು. ಯಾರ ಕಣ್ಣಿಗೂ ಬೀಳದೇನೆ ಇರುವಂತಹ ಸಾಮರ್ಥ್ಯ ಅವರಿಗೆ ಬರ್ತದೆ ಅನ್ನೋದು ಗೊತ್ತಾಗ್ತದೆ. ಮತ್ತು ಏನಾದರೂ ತಿಂದ ಮೇಲೆ ಹಸ್ತಪಾದ ಪ್ರಕ್ಷಾಲನೆ, ಗಂಡೂಷ, ಬಾಯಿ ಮುಕ್ಕಳಿಸೋದು, ಆಚಮನೆ, ಇದೆಲ್ಲ ಧರ್ಮಗಳನ್ನ ಅವಶ್ಯ ಮಾಡಲೇಬೇಕು. ಇಲ್ಲದೆ ಇದ್ರೆ ಆ ಪೌಷರಾಜನ ಹೆಂಡತಿನೇ ಕಾಣಿಸಲಿಲ್ಲ. ದೇಹವನ್ನ ಆಚಮನಾದಿಗಳಿಂದ ಶುದ್ಧವಾಗಿಟ್ಕೋಬೇಕು ಅನ್ನೋದು ಗೊತ್ತಾಗ್ತದೆ. ಅವನು ಸತ್ಪಾತ್ರನಾಗಿದ್ದ ಅಂದ್ರೆ ವಿಷ್ಣು ಭಕ್ತ ಅಂತ ಅರ್ಥ. ಗುರುಕುಲ ವಾಸ ಮಾಡಿದ್ದ ಅಂದ್ರೆ ವೇದಾಧ್ಯಯನ ಮಾಡಿ ಬ್ರಹ್ಮಜ್ಞಾನ ಸಂಪಾದಿಸಿದ್ದ. ದಾನದ ಬಗ್ಗೆ ಈ ಕಥೆ ಬರ್ತದೆ. ಅದರಿಂದ ಸತ್ಪಾತ್ರ ದೇಶೇ ಕಾಲೇಚ ಪಾತ್ರೇಚ, ಅಪಾತ್ರಕ್ಕೆ ಮಾತ್ರ ದಾನ ಮಾಡಬಾರ್ದು. ದುರ್ಯೋಧನನ ಉತ್ತರ ಕ್ರಿಯೆಗೆ ಹಣ ಬೇಕು ಅಂತ ವಿದುರ ಕೇಳಿದ್ರೆ ಭೀಮಸೇನ ಕೊಡ್ಲಿಲ್ಲ. ಅಯೋಗ್ಯ ಅವನು. ಕಷ್ಟಾತ್ ಕಷ್ಟತರಂ ಯಾಂತು, ಇನ್ನೂ ಕಷ್ಟಪಡ್ಲಿ ಅವರು ಅಂತಲೇ ಹೇಳ್ತಾನೆ. ಸಜ್ಜನರು ಸತ್ಪಾತ್ರರು, ಅವರಿಗೋಸ್ಕರ ಅವ್ರಿಗೆ ಕಷ್ಟ ಆಗದೆ ಇರುವಂತೆ ದಾನ ಮಾಡಲೇಬೇಕು. ಪ್ರತ್ಯುಪಕಾರಕ್ಕೋಸ್ಕರ ದಾನ ಮಾಡಿದ್ರೆ ಅಥವಾ ಫಲಾಪೇಕ್ಷೆಯಿಂದ ಮಾಡಿದ್ರೆ ಅದು ರಾಜಸ ದಾನ. ಅಥವಾ ಕೊಟ್ಟ ಮೇಲೆ ಪಶ್ಚಾತ್ತಾಪ ಪಟ್ಟರೆ ಕೊಟ್ಬಿಟ್ನಲ್ಲ ಅಂತ ಅನ್ಯಾಯಾರ್ಜಿತವಾದದ್ದನ್ನ ಕೊಡೋದು, ಇದೆಲ್ಲ ರಾಜಸ ದಾನ. ಅಶುದ್ಧ ಕಾಲ, ಅಸತ್ಕಾರ ಮಾಡಿ ತಿರಸ್ಕಾರ ಮಾಡಿ ದಾನ ಕೊಡೋದು, ಇವೆಲ್ಲ. ಮತ್ತು ಅಪಾತ್ರರಿಗೆ ದಾನ ಮಾಡೋದು ತಾಮಸ ದಾನ. ಇಷ್ಟರವರೆಗೆ ಯಜ್ಞ, ದಾನ, ತಪಸ್ಸು ಇದರಲ್ಲೆಲ್ಲ
ಯಾವ ರೀತಿ ಅನುಷ್ಠಾನ ಮಾಡಿದರೆ ಸಾತ್ವಿಕ ಆಗ್ತದೆ ಅಂತ ಕೃಷ್ಣ ಹೇಳಿದ. ಆದ್ರೆ ಇಷ್ಟೆಲ್ಲ ನಿಯಮಾನುಷ್ಠಾನ ಮಾಡ್ಲಿಕ್ಕೆ ಆಗದಿದ್ದರೆ ಏನ್ ಮಾಡಬೇಕು? ಅದಕ್ಕೆ ಸಂಕ್ಷಿಪ್ತವಾಗಿ ಹೇಳ್ತಾನೆ, ಪರಮಾತ್ಮನ ನಾಮಸ್ಮರಣ ಪೂರ್ವಕವಾಗಿ ಮಾಡಬೇಕು. ಅದು ಯಾವ ನಾಮ? ಅನಂತ ನಾಮಗಳಿದೆ. ಓಂ ತತ್ ಸತ್, ಇದು ಬಹಳ ಪ್ರಸಿದ್ಧವಾದ್ದು, ಶ್ರೇಷ್ಠವಾದ ನಾಮ. ಓಂ ತತ್ ಸತ್, ಇವು 3 ಪರಮಾತ್ಮನ ನಾಮ. ಅಷ್ಟೇ ಅಲ್ಲ, ಬ್ರಾಹ್ಮಣರಿಗೂ ಈ ನಾಮ ಇದೆ, ವೇದಗಳಿಗೂ ಈ ನಾಮ ಇದೆ, ಯಜ್ಞಗಳಿಗೂ ಕೂಡ ಓಂ ತತ್ ಸತ್ ಅಂತ ನಾಮಗಳು ಬರ್ತದೆ. ಯಾಕೆಂದ್ರೆ ಪರಮಾತ್ಮನ ಆರಾಧನೆಗೋಸ್ಕರ ಯಜ್ಞಾದಿ ಕರ್ಮಗಳು ಬೇಕು. ಯಜ್ಞ ಮಾಡ್ಲಿಕ್ಕೆ ಮಂತ್ರ ಬೇಕು, ವೇದ. ಅದನ್ನು ಹೇಳಲಿಕ್ಕೆ ಬ್ರಾಹ್ಮಣರು ಬೇಕು. ಆದ್ರಿಂದ ಬ್ರಾಹ್ಮಣರು, ವೇದ ಮತ್ತು ಯಜ್ಞಕ್ಕೂ ಕೂಡ ಪರಮಾತ್ಮನ ಈ ಹೆಸರು ಓಂ ತತ್ ಸತ್ ಅನ್ನೋ ಹೆಸರಿದೆ. ಈ ನಾಮ ಉಚ್ಚಾರಣ ಪೂರ್ವಕವಾಗಿ ಮಾಡಿದ್ರೆ ಸಾಕು, ಅದು ಸಾತ್ವಿಕ ಆಗ್ತದೆ. ಏನು ಅಷ್ಟು ಎಲ್ಲ ನಿಯಮಾನುಷ್ಠಾನ ಮಾಡ್ಲಿಕ್ಕೆ ಆಗದೆ ಇದ್ರೆ. ಆದ್ರಿಂದ ಯಾವುದೇ ಕರ್ಮ ಮಾಡುವಾಗ ಓಂ ಅಂತ ಪ್ರಾರಂಭ ಮಾಡಿಯೇ ಮಾಡು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆದ್ರಿಂದ ಓಂ ಅನ್ನೋದು ಪರಮಾತ್ಮನ ನಾಮವೂ ಹೌದು. ಉದ್ದೇಶಿಸಿಕೊಂಡು ಮಾಡುವಾಗ ಇವುಗಳಿಗೂ ಓಂ ಅಂತ ಹೆಸರು ಬರ್ತದೆ. ತತ್, ತತ್ ಅಂದ್ರೆ ದೂರ ಇರುವಂತಹದ್ದನ್ನ ತತ್ ಅಂತ ಹೇಳ್ತೀವಿ ನಾವು. ಪರೋಕ್ಷವಾದ ಸ್ವರ್ಗ. ತದಿತ್ಯನಭಿಸಂಧಾಯ, ಸ್ವರ್ಗವನ್ನ ಅಪೇಕ್ಷೆ ಪಡೆದೇ ಮಾಡುವ ಯಜ್ಞ, ತಪಸ್ಸು ಮೊದಲಾದದ್ದೆಲ್ಲ, ದಾನ ಯಾವುದೇ ಆಗಲಿ, ಅದು ಸಾತ್ವಿಕ ಅಂತ ಅನಿಸ್ಕೊಳ್ತದೆ. ಅಥವಾ ಇನ್ನೊಂದು ಅರ್ಥ, ತತ್ ಅಂದ್ರೆ ಪರಮಾತ್ಮ, ಪರಮಾತ್ಮನೇ ಮುಖ್ಯ, ಉಳಿದದ್ದು ಮುಖ್ಯ ಅಲ್ಲ ಅಂತ. ಹೀಗೆ ಭಗವಂತನನ್ನೇ ನೆನೆಸಿ ಬೇರೆಯದನ್ನ ಅನಭಿಸಂಧಾಯ. ತತ್ ಅಂದ್ರೆ ಪರಮಾತ್ಮನನ್ನ ನೆನೆಸಿ, ಅನ್ಯತ್ ಬೇರೆಯದನ್ನ ಅನಭಿಸಂಧಾಯ ಸ್ಮರಣೆ ಮಾಡದೆ ಕೇವಲ ಹರಿಯನ್ನು ಸ್ಮರಣೆ ಮಾಡಿ ಮಾಡುವ ಕರ್ಮಗಳೆಲ್ಲ ಸಾತ್ವಿಕ. ಸತ್ ಅಂದ್ರೂ ಪರಮಾತ್ಮ. ಯಾಕೆಂದ್ರೆ ಸತ್ ಅಂದ್ರೆ ಹುಟ್ಟೋದು ಅಂತ ಅರ್ಥ. ಇಲ್ಲದೆ ಇದ್ದದ್ದನ್ನು ಹುಟ್ಟಿಸುವವನು ಪರಮಾತ್ಮ, ಜಗತ್ತಿಗೆ ಜನಕ. ಅದರಿಂದ ಸತ್ ಅಂದ್ರೆ ಪರಮಾತ್ಮನ ಹೆಸರು. ಸತ್ ಅಂದ್ರೆ ಸದ್ಗುಣಪೂರ್ಣ ಅಂತ ಅರ್ಥ. ಆದ್ರಿಂದಲೂ ಪರಮಾತ್ಮ ಸತ್. ಪ್ರಶಸ್ತನಾದವನು ಅಂತ ಅರ್ಥ, ಆದ್ರಿಂದಲೂ ಸತ್. ಈ ಕರ್ಮಗಳು ಭಗವಂತನ ಪ್ರೀತಿ ಉದ್ದೇಶಕವಾದಾಗ ಇವುಗಳು ಸತ್ ಅಂತಲೇ ಆಗ್ತದೆ. ಯಜ್ಞ, ದಾನ, ಬ್ರಾಹ್ಮಣರು ಎಲ್ಲರೂ ಸದ್ಬ್ರಾಹ್ಮಣರು, ಸತ್ಕರ್ಮ ಎಲ್ಲ ಆಗ್ತದೆ. ಮತ್ತು ಸತ್ ಅನ್ನೋದಕ್ಕೆ ಇರೋದು ಅಂತ ಅರ್ಥ. ಯಜ್ಞದಲ್ಲಿ, ತಪಸ್ಸು, ದಾನ ಎಲ್ಲದರಲ್ಲಿಯೂ ಕೂಡ ನಂಬಿಕೆ ಇರಬೇಕು. ನಂಬಿಕೆ ಇರಬೇಕು, ಅದಕ್ಕೂ ಸತ್ ಅಂತ ಕರೀತಾರೆ. ಕರ್ಮಚೈವ ತದರ್ಥೀಯಂ, ಭಗವಂತನ ಉದ್ದೇಶಕ್ಕೆ ಮಾಡುವ ಕರ್ಮಕ್ಕೂ ಕೂಡ ಸತ್ ಅಂತಲೇ ಹೆಸರು. ಆದ್ದರಿಂದ ಓಂ ತತ್ ಸತ್ ಈ ನಾಮ ಸಂಕೀರ್ತನ ಪೂರ್ವಕವಾಗಿ ಕರ್ಮ ಮಾಡಿದರೆ, ದೇವರ ಹೆಸರು ಹೇಳಿ ಮಾಡೋದು ಅಂತಾರಲ್ಲ ಹಾಗೆ ದೇವರ ಹೆಸರಿನಿಂದ ಮಾಡಬೇಕು. ಲೌಕಿಕರು ಏನಾದರೂ ಒಂದಿಷ್ಟು ಡೊನೇಷನ್ ಕೊಟ್ರೆ ಅವ್ರ ಹೆಸರು ಹೇಳಿ ಕರ್ಮ ಮಾಡ್ತೀವಿ, ಅವ್ರನ್ನ ಸ್ಮರಣೆ ಮಾಡ್ತೀವಿ, ಇವರಿಂದ ಈ ಕರ್ಮ ನಡೀತು ಅಂತ. ಹಾಗೆ ಪರಮಾತ್ಮನಿಂದ ನಡೀತು. ಡೊನೇಷನ್ ಅವನು ಡೈರೆಕ್ಟ್ ಆಗಿ ಬಂದು ಕೊಡದೇ ಇದ್ರೂ ಕೂಡ ಇನ್ನೊಬ್ಬರ ಮೂಲಕ ಕೊಡಿಸ್ತಾನೆ. ಆದ್ರಿಂದ ಭಗವಂತನೇ ಮುಖ್ಯ ಕಾರಣ ಅಂತ ತಿಳ್ಕೊಂಡು ಓಂ ತತ್ ಸತ್ ಅಂತ ನಾಮ ನಿರ್ದೇಶಪೂರ್ವಕವಾಗಿ ಕರ್ಮಗಳನ್ನು ಮಾಡಬೇಕು. ಇದು ಸಾತ್ವಿಕ ಆಗ್ತದೆ. ಶಾಸ್ತ್ರದ ಜ್ಞಾನ ಇಲ್ದಿದ್ರೂ ಪರವಾಗಿಲ್ಲ, ಶ್ರದ್ಧೆಯಿಂದ ಮಾಡಿದರೆ ಫಲ ಸಿಗ್ತದೆ ಅಂತ. ಅದಕ್ಕೆ ಉಲ್ಟಾ ಪ್ರಶ್ನೆ ಕೇಳ್ತಾನೆ ಅರ್ಜುನ, ಶ್ರದ್ಧೆ ಇಲ್ಲದೆ ಮಾಡಿದರೂ ಫಲ ಸಿಗ್ತದೆ? ಹಾಗಾದ್ರೆ ಶಾಸ್ತ್ರಜ್ಞಾನ ಇಲ್ಲದೆ ಬರೀ ಶ್ರದ್ಧೆಯಿಂದ ಮಾಡಿದರೆ ಸಿಗ್ತದೆ, ಶ್ರದ್ಧೆ ಇಲ್ಲ ಶಾಸ್ತ್ರಜ್ಞಾನ ಇದೆ, ಅವ್ರು ಮಾಡಿದ ಕರ್ಮಕ್ಕೆ ಫಲ ಸಿಗ್ತದೋ ಅಂತಂದ್ರೆ ಸಿಗೋದಿಲ್ಲ. ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂಚೈತು. ಶ್ರದ್ಧೆ ಬೀಜ ಇದ್ದ ಹಾಗೆ, ಅದು ಮೂಲ, ಅದು ಬೇಕೇ ಬೇಕು. ಬೇರೆ ಏನಿದ್ರೂ, ಶಾಸ್ತ್ರಜ್ಞಾನ ಇರಲಿ ಏನೇ ಇರಲಿ, ಶ್ರದ್ಧೆ ಬೇಕೇ ಬೇಕು. ಮಾವಿನ ಹಣ್ಣಿನ ಮರ ಮಾಡಬೇಕು ಅಂತ ಒಬ್ಬನು ಹೊರಟನಂತೆ. ಬೀಜ ತಂದ, ಮಾವಿನ ಹಣ್ಣಿನ ಗೊಟ್ಟ ಬೀಜ ತಂದ. ಯಾರನ್ನೋ ಕೇಳಿದ ಮರ ಬೆಳೆಸೋದು ಹೇಗೆ ಅಂತ. ಭೂಮಿ ಅಗಿಬೇಕು, ಬೀಜ ಹಾಕಬೇಕು, ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಬೇಲಿ ಕಟ್ಟಬೇಕು, ಎಲ್ಲ ಮಾಡಿದ.
ಆ ಮೊಳಕೆನೇ ಬರಲಿಲ್ಲ. ಹೋಗಿ ಕೇಳಿದ್ನಂತೆ ಅವನನ್ನ, ಎಲ್ಲ ಮಾಡಿದ್ದೀನಿ ಮೊಳಕೆ ಬರ್ಲಿಲ್ವಲ್ಲ ಅಂತ. ಭೂಮಿ ತೋಡಿದೆ, ಬೇಲಿ ಕಟ್ಟಿದೆ, ಗೊಬ್ಬರ ಹಾಕಿದೆ, ನೀರು ಹಾಕಿದೆ. ಕೊನೆಗೆ ಅವನು ಕೇಳಿ, ಎಲ್ಲ ಹಾಕಿದ್ದೆ, ಬೀಜ ಬಿತ್ತಿದ್ಯಾ ಅಂತ. ಇಲ್ಲ, ಅದನ್ನ ಭದ್ರವಾಗಿ ಅಟ್ಟದ ಮೇಲೆ ತೆಗೆದಿಟ್ಟಿದ್ದೀನಿ ಇಂದ. ಏನು ಉಪಯೋಗ ಅಂತ. ಬೀಜ ಒಂದು ಬಿತ್ತಲಿಲ್ಲ, ಭದ್ರವಾಗಿ ಒಂದ್ ಕಡೆ ತೆಗೆದಿಟ್ಟು ಈ ಕಡೆ ತೋಡಿ ಬೇಲಿ ಕಟ್ಟಿ ನೀರು ಹಾಕಿ ಗೊಬ್ಬರ ಹಾಕಿದ್ರೆ ಮೊಳಕೆ ಬರ್ತದ? ಶ್ರದ್ಧಾ ಅನ್ನೋದು ಇತ್ತು ಅಂತಂದ್ರೆ ಅದು ಬೀಜ ಬಿತ್ತಿದ ಹಾಗೆ. ಅದು ಬೇಕೇ ಬೇಕು. ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್. ಶ್ರದ್ಧೆ ಇಲ್ಲದೆ ಮಾಡಿದ್ರೆ ಅಸದಿತ್ಯುಚ್ಯತೆ, ಅಸತ್ಕರ್ಮ ಅಂತ ಅನಿಸ್ಕೊಳ್ತದೆ. ಅದಕ್ಕೆ ಇಹಲೋಕದಲ್ಲಿಯೂ ಫಲ ಇಲ್ಲ, ಪಾರತ್ರಿಕವಾಗಿಯೂ ಫಲ ಇಲ್ಲ ಅಂತಹ ಕರ್ಮ. ಅದರಿಂದ ಶ್ರದ್ಧೆ ಬಹಳ ಮುಖ್ಯವಾದದ್ದು ಅಂತ 17ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ.